ಬಿರು ಬಿಸಿಲಿಗೆ ಮಾವಿನ ಮರ ಖಾಲಿ ಆಗ್ತಿವೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಸೊ ಈಗ ರೈತರು ಮನವಿಯನ್ನು ಮಾಡ್ತಿದ್ದಾರೆ. ಸೊ ನಮಗೆ ಸರ್ಕಾರದಿಂದ ಒಂದು ಪರಿಹಾರ ಸಿಗಬೇಕು ಅಂತೇಳಿ. ಸೊ ಈ ಘಟನೆ ಆಗಿದ್ದು ಎಲ್ಲಿ, ಯಾಕೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಅದರ ಒಂದು ವರದಿ ನಿಮ್ಮ ಮುಂದೆ. ಎರಡು ತಿಂಗಳಿಂದ ಕಣ್ಕುಕ್ಕುವಂತೆ ಮೈ ತುಂಬ ಹೂ ಮುಡಿದು ನಿಂತಿದ್ದ ಮಾವಿನ ಮರಗಳು ಈಗ ಖಾಲಿ. ಬೋಡಾಗಿ ಕಾಣುತ್ತಿರುವ ಮಾವಿನ ಫಸಲು, ರಣ ಬಿಸಿಲಿನ ತಾಪಕ್ಕೆ ರೋಗಕ್ಕೆ ತುತ್ತಾಗಿರುವ ಮಾವಿನ ಮರಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ರಾಜ್ಯದ ಮಾವಿನ ತವರು ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ. ಸರಿಯಾದ ಮಳೆ ಇಲ್ಲದೆ, ಭೂಮಿಯಲ್ಲಿ ತೇವಾಂಶವಿಲ್ಲದೆ ಮಾವಿನ ಮರಗಳು ಒಣಗುವ ಸ್ಥಿತಿ ತಲುಪಿವೆ. ವಿಪರೀತ ಬಿಸಿಲಿನ ತಾಪ ಹೆಚ್ಚಾಗಿರುವ ಕಾರಣದಿಂದಾಗಿ ಹೂ ಉದುರಿ ಹೋಗಿವೆ. ವರ್ಷಕ್ಕೊಂದೇ ಬೆಳೆಯಲ್ಲಿ ಬದುಕು ಕಟ್ಟಿಕೊಳ್ಳುವ ಈ ಭಾಗದ ಮಾವು ಬೆಳೆಗಾರರಿಗೆ ಭಾರಿ ಹೊಡೆತ ಬಿದ್ದಿದೆ. ಪಾಪ ಐತೆ ಸರ್, 10 ಎಕರೆಗೆ ಒಂದು 5 ಲಕ್ಷ ಖರ್ಚು ಮಾಡಿದ್ದೀವಿ. ಈ ಸಲ ಏನೋ ಚೆನ್ನಾಗಿ ಫಸಲು ಬರ್ತದೆ ಅಂದ್ಕೊಂಡಿದ್ದೀವಿ, ಬರಲಿಲ್ಲ. ಮಳೆ ಇಲ್ಲ, ಬೆಳೆ ಮಳೆಯಿಂದ ಅದಕ್ಕೆ ಲಾಸ್ ಆಗಿದೆ ಸರ್. ಈ ಸಲ ಹೂವಾಗೆಲ್ಲ ಚೆನ್ನಾಗಿ ಬಿಟ್ಟಿತ್ತಲ್ಲ? ಹ್ಞೂ ಬಿಟ್ಟಿತ್ತು ಸರ್, ಎಲ್ಲಿ ಮಳೆ ಬರಲಿಲ್ಲಲ್ಲ, ಅದರಿಂದ ಲಾಸ್ ಸರ್ ಈ ಸಲ. ಇನ್ನು ಕೋಲಾರ ಜಿಲ್ಲೆಯಲ್ಲಿ ಸುಮಾರು 54,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತೆ. ಆ ಪೈಕಿ ಶ್ರೀನಿವಾಸಪುರದಲ್ಲೇ 48,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯುತ್ತಾರೆ. ಹಾಗಾಗಿನೇ ಇಲ್ಲಿನ ಮಾವು ಇಡೀ ದೇಶದಲ್ಲೇ ಪ್ರಸಿದ್ಧಿ. ಇಲ್ಲಿ ಬೆಳೆಯುವ ಬಾದಾಮಿ, ರಾಜಗಿರ, ಬೆನೀಶಾ, ನೀಲಂ, ತೋತಾಪುರಿ, ಮಲ್ಲಿಕಾ, ಸೇಮ್ದೂರ ಸೇರಿದಂತೆ ಇನ್ನು ಹಲವು ಬಗೆಯ ಮಾವಿನ ಹಣ್ಣು ದೇಶ ವಿದೇಶಗಳಿಗೆ ರಫ್ತಾಗುತ್ತದೆ. ಆದರೆ ಈ ಬಾರಿ ಬೆಂಕಿ ರೋಗ, ಎಲೆ ಸುರುಳಿ ರೋಗ, ಬೂದಿ ರೋಗ ಸೇರಿದಂತೆ ವೈರಸ್ ರೋಗದಿಂದ ಮಾವಿನ ಫಸಲು 50%ಕ್ಕಿಂತ ಹೆಚ್ಚು ಫಸಲು ಹಾಳಾಗಿ ಹೋಗಿದೆ. ಸರ್ಕಾರ ರೈತರ ನೆರವಿಗೆ ಬರಬೇಕು ಅನ್ನೋದು ಮಾವು ಬೆಳೆಗಾರರ ಮನವಿ. ಮಳೆ ಇಲ್ಲದ್ರಿಂದ ಬೆಳೆ ಇಲ್ಲ, ಬೆಳೆಯಿಂದ ಈ ಮಾವಿನ ಫಸಲು ಕೂಡ ತುಂಬ ನಷ್ಟ ಅನುಭವಿಸಿ ಎಲ್ಲ ರಾಲ್ತಾ ಇದೆ. ಮಾವಿನಕಾಯಿಗಳು ಹೂವೇ ರಾಲ್ಬಿಡು ಸರ್. ಇದಕ್ಕೆ ಮೊದಲು ಮಳೆ ಇಲ್ದಿರ ಮತ್ತು ಈಗ ಇದಕ್ಕೆಲ್ಲನೂ ಕಟಾವು ಮಾಡೋಕೆ ಮತ್ತು ಇದೆಲ್ಲ ಕಳೆ ತೆಗಿಯೋಕೆ ಅದಕ್ಕೂ ಇದಕ್ಕೂ ಬೇಜಾನು ಖರ್ಚು ಮಾಡಿದ್ದೀವಿ. ಆ ಖರ್ಚಿದು ಸುಮಾರು ಒಂದು ಖರ್ಚದಲ್ಲಿ ಕಾಲು ಭಾಗ ಬರಲ್ಲ. ಒಟ್ಟಿನಲ್ಲಿ ಈ ವರ್ಷ ಬರಗಾಲಕ್ಕೆ ತುತ್ತಾಗಿದ್ದ ಕೋಲಾರದ ಜನರಿಗೆ ಅದೃಷ್ಟದ ಬೆಳೆಯಾಗಿದ್ದ ಮಾವು ಕೈಕೊಟ್ಟಿದೆ. ಸಮೃದ್ಧವಾಗಬೇಕಿದ್ದ ಬೆಳೆಯೂ ಕೂಡ ಬಿರು ಬಿಸಿಲಿನ ತಾಪಮಾನಕ್ಕೆ ನಾಶವಾಗಿದೆ. ಈಗ ಅಳಿದು ಉಳಿದ ಅರ್ಧದಷ್ಟು ಬೆಳೆಯನ್ನಾದರೂ ಉಳಿಸಿಕೊಳ್ಳಬೇಕೆಂದರೆ ಮಳೆರಾಯ ಕೃಪೆ ತೋರಬೇಕು. ಇಲ್ಲವಾದರೆ ಈ ಬಾರಿ ಮಾವು ಬೆಳೆದ ರೈತರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಮಹೇಶ್ ನಾರಾಯಣಸ್ವಾಮಿ, ಜಿ ಕನ್ನಡ ನ್ಯೂಸ್, ಕೋಲಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.